ಇವತ್ತಿನ ದಿವಸ ಸುದೇಪೇಟೆ ಗ್ರಾಮದಲ್ಲಿ ಸಲೀಂ ಅಂತ ವ್ಯಕ್ತಿಯವರು ಮೈಕ್ರೋ ಫೈನಾನ್ಸ್ ಕಂಪನಿಗಳಿಂದ ಕಿರುಕುಳದಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅದನ್ನ ತೀವ್ರವಾಗಿ ನಾವು ಸುದೇಪೇಟೆ ಎಲ್ಲ ನಾಗರಿಕರು ಖಂಡಿಸ್ತಾ ಇದ್ದೇವೆ. ಅದೇ ರೀತಿ ಆ ಒಂದು ಆತ್ಮಹತ್ಯೆ ಅಂಗವಾಗಿ ಇವತ್ತು ನಾವು ಸುದೇಪೇಟೆ ಗ್ರಾಮದಲ್ಲಿ ಬಸವೇಶ್ವರ ವೃತ್ತದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆ ಇಲ್ಲಿಗೆ ನಿಂದ್ರಲ್ಲ, ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಮತ್ತು ಮೈಕ್ರೋ ಫೈನಾನ್ಸ್ ಕಂಪನಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಆಗಬೇಕು. ಆ ಕುಟುಂಬಕ್ಕೆ ಸರ್ಕಾರದ ವತಿಯಿಂದ 1 ಕೋಟಿ ರೂಪಾಯಿ ಪರಿಹಾರಧನ ಮೊತ್ತ ಕೊಡಬೇಕು. ಅದೇ ರೀತಿ ಈ ನೊಂದ ಕುಟುಂಬಕ್ಕೆ ಅವರು ಯಾರಾದ್ರೂ ಅವ್ರ ಮನೆಯಲ್ಲಿ ಒಂದು ಸರ್ಕಾರಿ ನೌಕರಿ ಕೊಡಬೇಕಂತ ಈ ಪ್ರತಿಭಟನೆ ಉದ್ದೇಶಿಸಿ ಈ ಪ್ರತಿಭಟನೆಯ ಮುಖಾಂತರ ನಾನು ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಒತ್ತಾಯ ಮಾಡ್ತಾ ಇದ್ದೀನಿ. ಲಿಂದ ಅವ್ರ ಕಿರುಕುಳಲಿಂದ ಏನು ಆತ್ಮಹತ್ಯೆ ಮಾಡ್ಕೊಂಡಂತ ವ್ಯಕ್ತಿಗೆ ನ್ಯಾಯ ಸಿಗಬೇಕು, ಅವ್ರ ಕುಟುಂಬಕ್ಕೆ ಪರಿಹಾರ ಕೊಡಬೇಕು ಅಂತೇಳಿ ಈ ಹೋರಾಟವನ್ನ ಹಮ್ಮಿಕೊಂಡಿದೆ. ಎಲ್ಲ ಭಾಗವಹಿಸಿರುವಂತ ಎಲ್ಲರಿಗೂ ಕೂಡ ಕ್ರಾಂತಿಕಾರಿ ಜೈ ಭೀಮ್, ಜೈ ಶರಣು ಶರಣಾರ್ಥಿ, ಜೈ ಮೂಲ ನಿವಾಸಿ ಹೇಳುತ್ತಾ ಈ ಹೋರಾಟದ ಬಗ್ಗೆ ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ಇವತ್ತ ಏನು ಮೈಕ್ರೋ ಫೈನಾನ್ಸ್ ಹಾವಳಿ ಬಹಳ ಹೆಚ್ಚಾಗಿತ್ತು. ಬಹಳ ಅಂತ ಕೇಳಿದಾಗ ಬಂದು ಅಡಿಗೆ ಮನೆ ಕೂಡ್ಲತ್ತಿದ್ರು ಅವರು. ಎಷ್ಟೋ ಜನ ಆ ಮೈಕ್ರೋ ಫೈನಾನ್ಸ್ ಹಾವಳಿಲಿಂದ ಊರ್ ಬಿಟ್ಟು ಹೋಗ್ಯಾರ. ಎಷ್ಟೋ ಜನ ರಾಜ್ಯ ಬಿಟ್ಟು ರಾಜ್ಯಕ್ಕೆ ಹೋಗ್ಯಾರ. ಅದಕ್ಕೆ ಸರ್ಕಾರ ಏನ್ ಮಾಡ್ತು ಅಂತಂದ್ರ ಹಿಂಗ ಆಗ್ಬಾರ್ದು ಅಂತೇಳಿ ಏನು ಕಮಿಟಿ ಮಾಡಿ ಕಾಯ್ದೆ ಮಾಡ್ತು, ಕಾನೂನು ಮಾಡ್ತು. ಇವತ್ತು ಮೈಕ್ರೋ ಫೈನಾನ್ಸ್ ಮ್ಯಾನೇಜರ್ಗಳಿಗೆ ಕರೆದು ಆರ್ಡರ್ ಮಾಡ್ತು, ನೀವು 10 ಗಂಟೆಲಿಂದ 5 ಗಂಟೆವರೆಗೆ ನೀವು ಯಾರು ಸಾಲ ತಗೊಂಡಾರ ಆ ಸಾಲ ಕೊಟ್ಟವ್ರ ಮನೆಗೆ ಹೋಗಿ ಸಾಲ ಅವ್ರಿಗೆ ಜಬರ್ದಸ್ತಿ ಮಾಡ್ಲಾರ್ದಂಗ, ಅವರಿಗೆ ಅವತ್ಯ ಶಬ್ದ ಮಾತಾಡ್ಲಾರ್ದಂಗ ನೀವು ನಯ ವಿನಯಲಿಂದ ನೀವು ಉಸ್ಲಿ ಮಾಡ್ರಿ ಅಂತೇಳಿ ಸರ್ಕಾರ ಆಗ್ರಹ ಮಾಡ್ತು, ಆರ್ಡರ್ ಮಾಡ್ತು. ಆದ್ರೂ ಕೂಡ ಅದು ಆರ್ಡರ್ ಬರೀ ಕಾಗದಾಗ ಅದಲ್ಲಕ್ಕ ಇವತ್ತು ಸಾಕ್ಷಿ ಆಗದ. ಸುರೇಪೇಟದಾಗ ಇಸ್ಮಾಯಿಲ್ ಅಂತಕ್ಕಂಥ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡನ ಸಲೀಂ. ಅದಕ್ಕ ಸಲೀಂ ವ್ಯಕ್ತಿ ಏನು ಆತ್ಮಹತ್ಯೆ ಮಾಡ್ಕೊಂಡನಲ್ಲ, ಈಗಾಗಲೇ ನಮ್ಮ ಸೋದರ ಹೇಳಿದ್ರು ಅವ್ರಿಗೆ 1 ಕೋಟಿ ಪರಿಹಾರ ಬೇಕಂತೇಳಿ. 1 ಕೋಟಿ ಪರಿಹಾರನೂ ಬೇಕು, ಅವ್ರ ಮನ್ಯಾಗ ಒಬ್ಬರಿಗೆ ನೌಕರಿನೂ ಕೊಡ್ಬೇಕಂತೇಳಿ ಹೋರಾಟದ ಮೂಲಕ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ. ಅದಕ್ಕಾಗಿ ಇವತ್ತಿನ ದಿವಸ ಏನು ಹೋರಾಟ ನಡೆದದ, ಈ ಹೋರಾಟ ಆಕಸ್ಮಿಕ ಹೋರಾಟ ಅದ. ಇಂತ ಹೋರಾಟ ಹಿಂದಕ್ಕ ಏನು ಯಾಕಾಪುರ ಗ್ರಾಮದಾಗ ಜಿಕ್ರಾಬಾನು ಅಂತಕ್ಕಂತ ಹುಡುಗಿದೇನು ಅತ್ಯಾಚಾರ ಆಗಿ ಏನು ಮರಣ ಏನು ಇದು ಕೊಲೆ ಆಯ್ತಲ್ಲ, ರೇಪ ಕೊಲೆ ಆಯ್ತಲ್ಲ, ಆ ಒಂದು ಸಂದರ್ಭದಾಗ ಮಾಡಿದಂತ ಹೋರಾಟ ಉಗ್ರವಾದ ಹೋರಾಟ. ಇದನ್ನು ಕೂಡ ಅಂತ ಹೋರಾಟ ಅದ. ನಮ್ಮ ಕಡೆಯಿಂದ ಕಾನೂನು ಕೈಗೆ ತಗೋಬಾರ್ದು. ನಾವು ಕಾನೂನು ಏನ್ ರಕ್ಷಣೆ ಮಾಡಕ್ ಕಾನೂನು ಪ್ರಕಾರ ನಾವು ಹೆಜ್ಜೆ ಹಾಕಬೇಕಂತ ತಿಳ್ಕೊಂಡು ಇವತ್ತು ಹೋರಾಟ ಶಾಂತಿಯುತವಾಗಿ ಮಾಡ್ಲತ್ತೀವಿ. ಏನು ಬಾಡಿ ದಸ್ತಾಪುರ್ ತನಕ ಹೋಗಿತ್ತು, ಅವಾಗ ಗೊತ್ತಾದ್ಮೇಲೆ ಹೋಗಿ ಕನ್ವಿನ್ಸ್ ಮಾಡ್ಕೊಂಡು THO ಮಾತಾಡಿದಾಗ THO ಅಲ್ಲಿ ಏನು PM ಮಾಡಲ್ಲ ಅಂತ ಹೇಳಿದ್ರು. ನಾವು ಸುಲೇಪೇಟದಾಗ PM ಮಾಡ್ತೀವಿ ಅಂತೇಳಿ ಅವ್ರಿಗೆ ಹೇಳಿ ತಗೊಂಬರೋ ಟೈಮ್ನಾಗ ಅವಿನಾಶ್ ಜಾಧವ್ ಸರ್ ಬಂದ್ರು. ಅವ್ರನ್ನು ಕೂಡ ನಿಂತು ಏನು ಸಲೀಮನ ಮಗನಿಗೆ ತಗೊಂಡು ಸಮಾಧಾನ ಹೇಳಿದ್ರು. ಅವರು DHO ಮಾತಾಡಿದ್ರು. ಇದು ಮಿನಿಸ್ಟರ್ ಕ್ಷೇತ್ರ ಅದ, ಇದು CHC ಅದ, ಸಮುದಾಯ ಆರೋಗ್ಯ ಕೇಂದ್ರ ಅದ. ಅಲ್ಲಿ ಪೋಸ್ಟ್ ಮಾರ್ಟಮ್ ರೂಮ್ ಇರ್ಲಿಲ್ಲ ಅಂದ್ರೆ ಹೆಂಗ? ಇದು ನಾಚಿಕ್ ಪಡ್ತಕ್ಕಂತ ಸಂಗತಿ ಅದ. ನೀವ್ ಏನ್ ಮಾಡ್ತಿರೋ ಗೊತ್ತಿಲ್ಲ. ಸುಮಾರು 200-300 ಜನ ಅವರು ಸುಲೇಪೇಟ್ PH ದಾಗೆ PM ಮಾಡತನ ಹೋಗಲ್ಲಂತಲತ್ತಾರ. ಅದಕ್ಕೆ ಇಮಿಡಿಯೇಟ್ ಆಗಿ ಬಂದು ನೀವು ಸುಲೇಪೇಟ್ದಾಗ PM ಮಾಡ್ಬೇಕಂತೇಳಿ DHO ಹೇಳಿದ್ರು. DHO ಇಮಿಡಿಯೇಟ್ ಆಗಿ THO ಫೋನ್ ಮಾಡಿ ಅಲ್ಲಿ ಹೇಳಿದ್ಮೇಲೆ ನಾವ್ ಇಲ್ಲಿ ಬಾಡಿ ತಗೊಂಡ್ ಬಂದಿವಿ. ಅದಕ್ಕಾಗಿ ಇವತ್ತಿನ ದಿವಸ ಮತ್ತೆ ನಾವು ಆ ಮೈಕ್ರೋ ಫೈನಾನ್ಸ್ ಗಳಿಗೆ ಸರ್ಕಾರಕ್ಕೆ ಏನು ಒತ್ತಾಯ ಮಾಡತ್ತೀವಿ ಅಂತಂದ್ರ ಅವ್ರಿಗೆ 1 ಕೋಟಿ ಪರಿಹಾರ ಕೊಡಬೇಕು, ಅವ್ರಿಗೆ ಮತ್ತೆ ಅವರು ಕುಟುಂಬದಾಗ ಒಬ್ಬರಿಗೆ ನೌಕರಿ ತಗೋಬೇಕು ಅಂತೇಳಿ ಮುಂದೆ ಈ ರೀತಿ ಆಗ್ಲಾರ್ದಂಗ ಸರ್ಕಾರ ಕ್ರಮ ತಗೋಬೇಕು. ತಾಲೂಕು ಆಡಳಿತದಾಗ ತಹಶೀಲ್ದಾರ DYSP ಇವರು ಇಂತ ಮೈಕ್ರೋ ಫೈನಾನ್ಸ್ ಗಳು ಎಷ್ಟವ ಕರೆದು ಅವ್ರಿಗೆ ಮತ್ತೊಂದು ಮೀಟಿಂಗ್ ತಗೋಬೇಕಂತೇಳಿ ಹೋರಾಟದ ಮೂಲಕ ನಾವು ಆಗ್ರಹ ಮಾಡ್ತಾ ಇದ್ದೀವಿ.